ನನ್ನ ಕೋಚಿಂಗ್ ನಿರ್ದೇಶಕರು ಮತ್ತು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕಾರ್ಯಕ್ರಮ ನಾಗರಾಜನವರೇ, ಖ್ಯಾತ ವಕೀಲರು ಮತ್ತು ವಾಗ್ಮಿಗಳಾಗಿರ್ತಕ್ಕಂಥ ಶ್ರೀನಿವಾಸ ಸಾಗರೇ, ಹಾಗೂ ಮುಖಂಡರಾಗಿರ್ತಕ್ಕಂಥ ಎನ್ ಆರ್ ಸತ್ಯಣ್ಣವರೇ, ದೊಡ್ಡಪ್ಪನವರೇ, ಹಾಗೂ KP ಟ್ರಾವೆಲ್ಸ್ನ ಪ್ರಭಾಕರ್ ಅವರೇ, ಹಾಗೂ ಯೂನಿಯನ್ ನಿರ್ದೇಶಕರಾಗಿರ್ತಕ್ಕಂಥ ವಿಠ್ಠಲಣ್ಣವರೇ, ಹಿಂದೆ ಕೂತಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಿದ್ದ ಭಾಸ್ಕರ್ ಅವರು ಮತ್ತು ಎಲ್ಲ ಸದಸ್ಯರು, ಇವತ್ತಿನ ಕಾರ್ಯಕ್ರಮಕ್ಕೆ ವಿವಿಧ ಕಾಮಗಾರಿಗಳು ಬೆಳಗ್ಗೆಯಿಂದ ಕೂಡ ಇಲ್ಲಿ ತನಕ ನನ್ನ ಜೊತೆಲಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನಗವಾರ ಅಂದರೆ ಏನೋ ವಿಶೇಷ. ನನಗೆ ಈ ನಗವಾರ ಅಂದರೆ ವಿಶೇಷ, ಯಾಕಂದರೆ ನಾನು ಬಂದಾಗಿಂದ ಕೂಡ ನಗವಾರಕ್ಕೆ ಊರ ಹಬ್ಬದ ದಿವಸ ಊಟಕ್ಕೆ ಬರ್ತೀನಿ. ಅದಂದರೆ ಬಾಂಧವ್ಯ, ಈ ಊರಿಗೆ ಬರಲೇಬೇಕು ಅನ್ನೋ ಬಾಂಧವ್ಯ ಅನ್ನೋದು ಬಾಂಧವ್ಯ. ಅದರಿಂದ ಇವತ್ತು ಬೈರ್ಕೂರು ಹೋಬಳಿಯ ಏನು ದೇವ್ರ ಮೂಲೆ ಅಂತ ಏನು ಕರಿತೀವಿ, ಇತ್ತು ಬೈರ್ಕೂರು ಹೋಬಳಿಯ ವಿವಿಧ ಕಾಮಗಾರಿಗಳನ್ನು ಮತ್ತೆ ಇನ್ನೊಂದು ಏನಂತಂದ್ರೆ, ಮತ್ತೆ ಫಸ್ಟ್ ವೀಕಲ್ಲಿ ನವಂಬರ್ ಫಸ್ಟ್ ವೀಕಲ್ಲಿ ಮತ್ತೆ 7 ಪೂಜೆ ಇದೆ, ಮತ್ತೆ ಬರಬೇಕು. 7-8 ಪೂಜೆ ಇದೆ. ಮತ್ತೆ ಪೆದ್ದೂರು ಗೇಟ್ ತನಕ ಸುಮಾರು 2 ಕೋಟಿ ರೂಪಾಯಿ ಅಮೌಂಟ್ ಹಾಕಿದ್ದೀನಿ. ಆ ರೋಡ್ಗೂ ಪೂಜೆ ಮಾಡ್ಲಿಕ್ಕೆ ಬರಬೇಕು. ಹಾಗೂ ಪುನ್ನಳ್ಳಿಗೆ ಮತ್ತೆ ಹಾಕಿದ್ದೀನಿ. ಮತ್ತೆ ಚಿನ್ನಹಳ್ಳಿಯಿಂದ ಮತ್ತೆ ಏನು ನಮ್ಮ ಇದರಿಂದ ಬರಬೇಕಾಗಿರ್ತಕ್ಕಂಥ ಇದು ಕಾಡಿನಹಳ್ಳಿ ಬೈಪ್ನಳ್ಳಿವರೆಗೂ ಅದೊಂದು 3 ಕೋಟಿ ರೂಪಾಯಿ ಅಮೌಂಟ್ ಹಾಕಿ ಅದಕ್ಕೂ ಬರಬೇಕಾಗುತ್ತೆ. ಅದಕ್ಕೆ ಸಾಕಷ್ಟು ವಿಚಾರಗಳು ಬಂದಾಗ ನಿಮ್ಮ ಹತ್ರ ಮಾತಾಡ್ತಕ್ಕಂಥ ಸಮಯ ಬಂದಿದೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಮೊನ್ನೆ ನಾನು ವಿದೇಶದಲ್ಲಿದ್ದಾಗ ನಮ್ಮ ಹೆಂಡತಿ ಫೋನ್ ಮಾಡೋದು ಮಾತಂತು, ಇವತ್ತು ಫಸ್ಟ್ ನ್ಯೂಸ್ ನೋಡ್ದ ಅಂತ. ಏನಂತಂದ್ರೆ ಸರ್ವೆ ಬಂದಿದ್ದ ನೋಡ್ದ ಅಂತಂದ್ರೆ ನಾನು ನೋಡೋಕ್ಕೆ ಸ್ವಲ್ಪ ಟೆನ್ಷನ್ ಆಯಿತು. ಯಾಕೆಂತಂದರೆ ಆ ಕುರುಡುಮಲೆ ಗಣೇಶನ ಪೂಜೆ ಮಾಡ್ಕೊಂಡು ಆ TV ಅವರು ಮುಳಬಾಗಿಲು ತಾಲೂಕು ಎಲ್ಲ ಕಡೆ ಹೋಗಿ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ ಅಂತಂದರೆ, ಸಮೃದ್ಧಿ ಮಂಜು ಹೇಗೆ ಕೇಳಿದ್ದಾರೆ. ನನಗೆ ನೋಡ್ಲಿಕ್ಕೆ ಎಷ್ಟು ಹಾರ್ಟ್ ಬೀಟ್ ಸ್ಟಾರ್ಟ್ ಆಯ್ತು ಅಂದರೆ, ಯಾರೇನು ಬೈತಾರೋ ನನಗೆ ಕೊರತೆ ಇತ್ತು. ಆದರೆ ನನ್ನ ಮತದಾರ ಪ್ರಭುಗಳು, ಅದಕ್ಕೆ ಮುಳಬಾಗಿಲು ತಾಲೂಕಿನ ಎಂಥ ಸದ್ರೋಹಿ ಜನಗಳು ಅಂತಂದರೆ, ಎಂಥ ಹೃದಯಂತ ಜನಗಳು ಅಂತಂದರೆ, 25 ಜನ ಮಾತಾಡಿದ್ರು. 25 ಜನರು 23 ಜನ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ಅನುದಾನ ರಸ ಇಲ್ಲ. ಅನುದಾನ ಬಂದರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋ ಭರವಸೆ ಕೊಟ್ಟು ನನಗೆ ಬಹುಶಃ ನಾನು ಗೆದ್ದಿದ್ದೀನಿ. ನಾನು ಗೆದ್ದಾಗ ಖುಷಿಯಾಗಿಲ್ಲ, ಮೊನ್ನೆ ನಾನು ಗೆದ್ದಿದ್ದೀನಿ ಅಂತ ಒಂದು ಮನಸ್ಸು ತೃಪ್ತಿಯಾಗಿ ನಾನು ಅಷ್ಟೇ ಕೇಳೋದು. ಇವತ್ತು ನಾನು ಬಂದ ತಕ್ಷಣ ಇವತ್ತು KBPL ರೋಡ್ ಸುಮಾರು ಆಕ್ಸಿಡೆಂಟ್ಸ್ ಆಯ್ತಾ ಇದೆ. ಡೈಲಿ KBPL ರೋಡ್ ಇವತ್ತು ಹೈವೇ ಥರ ಮಾಡಿದ್ರು. ಅದಾದಮೇಲೆ ಪುಂಗ್ನೂರು ಕಿರುಮಣಿ ಮೇಲಿನಿಂದ ನಮ್ಮ ಒಡ್ಡಳ್ಳಿ ಗೇಟ್ವರೆಗೂ ಹೈವೇ ಥರ ಮಾಡಿದ್ರು. ಇದಾದಮೇಲೆ ತಾಯ್ಲೂರು ಇಲ್ಲಿಂದ ಸುಂಡ್ರಪಾಳೆ ತನಕ ಹೈವೇ ಮಾಡಿದ್ವಿ. ಅದಾದಮೇಲೆ KGF ರೋಡು ನಮ್ಮ 0 ಇಂದ ಅಪ್ ಟು ಗುಡ್ಡಳ್ಳಿವರೆಗೂ ಹೈವೇ ಮಾಡಿದ್ವಿ. ಹಾಗೂ ಏನು ನಮ್ಮ ಭೂಕುಂಟೆ, ನಮ್ಮ ಆಂಧ್ರ ಗಡಿಭಾಗಲು ಅದನ್ನು ಹೈವೇ ಮಾಡಿದ್ವಿ. ಇವತ್ತು ಸಂಪರ್ಕದಲ್ಲಿ ಇರ್ತಕ್ಕಂಥ ಏನು ಟೌನ್ ಬರ್ತಕ್ಕಂಥ ಏನು ಹೊಸ ರೋಡ್, ಎಲ್ಲ ರೋಡ್ಗಳಿಗೂ ಅಮೌಂಟ್ ತಂದು RRR ಇಂದಾಗಲಿ ಎಲ್ಲ ಸ್ಕೀಮ್ಸ್ CRRinದಾಗಲಿ ಅಮೌಂಟ್ ತಂದು ಕೆಲಸ ಮಾಡೋಕ್ಕೆ ದೊಡ್ಡ ಚಾಲನೆ ಕೊಟ್ಟಿದ್ದು ಕೆಲಸ ನಡೀತಾ ಇದೆ. ಇದಾದ್ಮೇಲೆ ನಾನು ಹಳ್ಳಿ ಕಡೆ ಸ್ಟಾರ್ಟ್ ಮಾಡಿದ್ದೀನಿ. ಹಳ್ಳಿ ಕಡೆ ಎಷ್ಟು ಆಗುತ್ತೋ ಅಷ್ಟು ಭಗವಂತ ನೀವು ಕೊಟ್ಟಿರ್ತಕ್ಕಂಥ ಒಂದು ನಾನು ಶಕ್ತಿ ಮೀರಿ ಕೆಲಸ ಮಾಡಿ ಕಿತ್ತಾಡಿ ನನಗೆ ಬೇಕು ಕೊಡು ಅಂತ ಗಲಾಟೆ ಮಾಡಿ ತಗೊಂಡ್ಬರ್ತಾ ಇದ್ದೀನಿ. ಆದರೂ ಸಾಕಾಗ್ತಾ ಇಲ್ಲ. ಭವಿಷ್ಯ ಭಗವಂತ ಏನಾದರೂ ನಾನು ಓಡೋ ಫಾಸ್ಟಿಗೆ 1 ವರ್ಷ ಸರ್ಕಾರ ಸಿಕ್ಕಿದ್ರೆ ದಯವಿಟ್ಟು ಜೀವನ ಪರ್ಯಂತ ನೀವು ನೆನೆಸ್ಕೊಬೇಕು ಅಂತ ಕೆಲಸ ಮಾಡಕ್ಕೆ ನಾನು ರೆಡಿ ಇದ್ದೀನಿ. ಆದರೆ ದರಿದ್ರವಶ ಇಂಥ ಸರ್ಕಾರ ಸಿಕ್ಕಿರೋದು ದರಿದ್ರವಶ. ನನಗೆ 72 ಜನ ಹೊಸಬರು ಶಾಸಕರು ಏನು ಆಸೆ ಇಟ್ಕೊಂಡು ಬಂದಿದ್ದೀವಿ, MLA ಅಂತ ಅಟ್ಟುಂಟು MLA ಅಂತ ಇಟ್ಟುಂಟು ಅಂದ್ಬಿಟ್ಟು ಎಲ್ಲ ಆಸೆನೂ ಮಣ್ಣಾಗ್ಬಿಟ್ಟು. ಯಾಕೆ ಹೇಳಿ, ನಾವು ಅನ್ಕೊಂಡಂಗೆ, ನಾವು ಗೆದ್ದಂಗೆ, ನಾವು ಆಸೆ ಪಟ್ಟಂಗೆ ಸರ್ಕಾರ ಇಲ್ಲ. ಏನು ಮಾತಾಡಿದ್ರೆ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. 6 ತಿಂಗಳಾಗಿದೆ 2,000 ರೂಪಾಯಿ ಅಮೌಂಟ್ ಗ್ಯಾರಂಟಿ ಅಮೌಂಟ್ ಕೊಟ್ಟು 6 ತಿಂಗಳಾಗಿದೆ. ಹೆಣ್ಣು ಮಕ್ಕಳು ಇವತ್ತು ಅರ್ಥ ಮಾಡ್ಕೊಬೋದು. ಯಾಕೆಂದ್ರೆ ಇವತ್ತೇನಾಗಿದೆ ಅಂದ್ರೆ, ಸಿದ್ದರಾಮಯ್ಯಗೆ ಕುರ್ಚಿ ಉಳಿಸ್ಕೊಳ್ಳೋ ಭಾಗ್ಯ, DKಶಿಗೆ ಕುರ್ಚಿ ಕಿತ್ಕೊಳ್ಳೋ ಭಾಗ್ಯ, ಉಳಿದವರಿಗೆ ಅವನ ಇವನ ಅಂತ ಭಾಗ್ಯ, ಆ ಕಡೆ ಈ ಕಡೆ ಭಾಗ್ಯ. ಇದೇ ಇದರಲ್ಲಿ ಅವರು ದಿನನಿತ್ಯ RSS ಗುಂಡಿ ಚೇರು ನವಂಬರ್ ವಾಂತಿ ಕ್ರಾಂತಿ ಇಲ್ಲ, ವಾಂತಿನೂ ಆಗಲ್ಲ. ನಮ್ಮನ್ನು ಡೈವರ್ಟ್ ಮಾಡ್ತಾವ್ರೆ ಅಷ್ಟೇ, ನಮ್ಮನ್ನ ಮೂರ್ಖ ಮಾಡ್ತಾವ್ರೆ. ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ನವಂಬರ್ಗೆ ನೀವು ಸವಾಲ ಕೇಳ್ತಾ ಇದ್ದೀನಿ ನಿಮ್ಗೆ. ಇವತ್ತು ನಮ್ಮನ್ನ ಮೂರ್ಖರಾಗಿ ಮಾಡ್ತಾವ್ರೆ. ಯಾಕೆಂದ್ರೆ ಇದ್ರ ಬಗ್ಗೆ ಜನ ಮರಳಿ ಅಂದ್ಬಿಟ್ಟು ನಿಮ್ಮನ್ನ ಡೈವರ್ಟ್ ಮಾಡ್ತಾವ್ರೆ. ಈ ಸರ್ಕಾರ ಬೇರೆದ್ರ ಬಗ್ಗೆ ಹೋಗ್ಲಿ ಅಂತ ದಿನನಿತ್ಯ TV ನೋಡಿ ಅಂದ್ಬಿಟ್ಟು ನಮ್ಮನ್ನ ಡೈವರ್ಟ್ ಮಾಡ್ತಾರೆ. 72 ಜನ ಶಾಸಕರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಕೂಡ ಶಾಪ ಆಗ್ತಾ ಇದ್ದಾರೆ. ಯಾಕಂತ ನಾವು ಬೆಳವಣಿಗೆ ಆಗ್ತಾ ಇಲ್ಲ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಆದ್ರೂ ಈ ತರ ಕಿತ್ಕೊಂಡ್ಬಂದು ಎಲ್ಲೋ ಒಂದ್ ಕಡೆ ಬಂದು ಈ ಗುಂಡಿ ಮುಚ್ಚೋದು, ಈ ರೋಡ್ ಹಾಕೋದು ಕೆಲಸ ಮಾಡ್ತಾ ಇದ್ವಿ. ದಯವಿಟ್ಟು ಏನು ನಿಮಗೆ ಭರವಸೆ ಕೊಟ್ಟು ನೀವು ಓಟ್ ಹಾಕಿದ್ರೆ ನಾನು ರೀಚ್ ಮಾಡಕ್ ಆಗ್ತಾ ಇಲ್ಲ. ನನ್ನ ಕನಸು ಜಾಸ್ತಿ ಇತ್ತು, ಆಗ್ತಾ ಇಲ್ಲ. ಇವತ್ತು ಹೈಟೆಕ್ ಕ್ರೀಡಾಂಗಣ ಬೇಕಾಗಿತ್ತು, ಕೊಡ್ತಾ ಇಲ್ಲ. ಬಟ್ ಆದ್ರೂ
ಬೇರೆ ಒಂದು ಸ್ಕೀಮಿಂದ ಕಿತ್ಕೊಂಡ್ಬಂದು ಒಂದು ಕ್ರೀಡಾಂಗಣ ಮಾಡ್ತಾ ಇದ್ದೀನಿ, ಲೈಟಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀನಿ. 60 ಕೋಟಿಯಲ್ಲಿ ಇವತ್ತು ನಗರೋತ್ತರದಲ್ಲಿ ಒಳ್ಳೆ ಒಂದು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಹೇಳೋದಿಷ್ಟೇ, ಕ್ರಾಸಿಂದ ಅಪ್ ಚಿಕ್ಕನಗರವರೆಗೂ ಎಲ್ಲೋ ಒಂದು ಕಡೆ 1 ಕೋಟಿ ಅಮೌಂಟ್ ಹೋಗಿತ್ತು. ನಿನ್ನೆ ನಾನು ಶ್ರೀನಿವಾಸ್ ಅವ್ರಿಗೆ ಹೇಳಿ 1 ಕೋಟಿ ಕಂಟಿನ್ಯೂ ಮಾಡಿಬಿಡಿ, ಊರಿಗೆ ಹೋಗ್ತಿದ್ದೀವಿ, ಅಪ್ ಚಿಕ್ಕನಗರವರೆಗೆ ಹಾಕ್ಬಿಡಿ ರೋಡ್ ಅಂತಂದು. ಯಾಕಂದ್ರೆ ನಾಳೆಯಿಂದನೇ ಈ ವೀಕಲ್ಲೇ ವರ್ಕ್ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ನಾವು ತಾಳ್ಮೆಯಿಂದಿರೋಣ, ಒಳ್ಳೆ ಕಾಲ ಬರ್ತದೆ. ಇದೇ ತಿಂಗಳು ನವೆಂಬರ್ 30ನೇ ತಾರೀಕು ಕುಮಾರಣ್ಣ ಊರಿಗೆ ಬರ್ತಾವ್ರೆ. ನಾವೆಲ್ಲ ಕೇಳೋಣ, ನಾವು ಬದುಕಲಿಕ್ಕೆ ಏನೋ ಒಂದು ಫ್ಯಾಕ್ಟ್ರಿ ಕೊಡು ಅಂತ. ಬದುಕಲಿಕ್ಕೆ ಒಂದು ಫ್ಯಾಕ್ಟ್ರಿ ಕೊಡು, ನಮ್ಮ ಮಕ್ಕಳು ಬದುಕಲಿಕ್ಕೆ ಏನೋ ಒಂದು ಫ್ಯಾಕ್ಟ್ರಿ ಕೊಡು ಅಂತ ಕೇಳೋಣ. ಒಂದು 4-5 ಸಾವಿರ ಜನ ಕೆಲಸಕ್ಕೆ ನಮ್ಮ ಮಕ್ಕಳು ಹೋಗ್ಬಿಟ್ರೆ ಬಹುಶಃ ಅದಕ್ಕಿಂತ ನಮಗೆ ಶ್ರೇಯಸ್ಸು ನಿಮ್ಗೆ ಇನ್ನೊಂದು ಬೇಕಾಗಿಲ್ಲ. ಬಹುಶಃ 30ನೇ ತಾರೀಕು ನಮ್ಮ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಇಡೀ ಮುಳಬಾಗಿಲು ತಾಲೂಕಿನ ಎಲ್ಲ ಊರುಗಳಿಂದ ನಾನು ಕರಿತಾ ಇದ್ದೀನಿ. ನಿಮ್ಮ ಜೊತೆ ಊಟ ಮಾಡಬೇಕು, ಅವ್ರನ್ನ ಮೀಟ್ ಮಾಡಬೇಕು. ಮತ್ತೊಮ್ಮೆ ಕುಮಾರಣ್ಣ ನಮ್ಮ ಕೈಗೆ ಸಿಕ್ಕಿದ್ದಾರೆ, ಅವ್ರನ್ನ ಉಳಿಸ್ಕೊಬೇಕು ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ಊರಿನ ಎಲ್ಲ ಪ್ರಮುಖ ಮುಖ್ಯಸ್ಥರು, ವಿಶೇಷವಾಗಿ ನನ್ನ ಸತ್ಯವರಿಗೂ ಅವ್ರ ಕುಟುಂಬದವ್ರಿಗೂ ಎಲ್ಲ ನನ್ನ ಕುಟುಂಬದವರು ಎಲ್ಲ ನಗವಾರ ಕುಟುಂಬದವ್ರು ಕೂಡ ನಮಸ್ಕರಿಸುತ್ತಾ, ನನ್ನ 4 ಪೂಜೆ ಇದೆ, ಮಳೆ ಲೇಟ್ ಆಗುತ್ತೆ ಅಂತ ಹೇಳ್ತದೆ, ಕತ್ಲಾಗ್ತದೆ, ಇಲ್ಲಿಂದ ಹೋಗ್ಬರ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲ ನಾಯಕರಿಗೆ ವಂದಿಸ್ತಾ ನಾನು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಒಗ್ಗಟ್ಟು ಇದ್ರೆ, ಒಗ್ಗಟ್ಟು ನಮ್ಮಲ್ಲಿ ಇದ್ರೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾರು ಏನ್ ಬೇಕು ಮಾಡಕ್ಕಾಗಲ್ಲ, ಯಾರೇನು ಮಾಡಕ್ಕೆ ಆಗಲ್ಲ. మీ పంచలేక వస్తాను, మీ ఇంట్లో కూర్చుంటే మీరు పెట్టి తింటాను, మళ్ళీ పోతాను. నాకు ఉన్ని లేకపోని నేను నీ బిడ్డ, నాకు అన్నం నష్టంతో కూడా నాకు తెలియదు. నేను ఇంట్లో వచ్చి మీద వరకు కోసం తినేసిపోతాను. ఆ ఎక్కు నాకు ఉంది. అయినా కూడా నేను తర్లా పట్టేది, అట్రాసిటీ కేసులు వేపించేది, తర్లా పట్టేది, వానికాయ ఎత్తుకట్టేది, అప్షన్లు ఎత్తుకట్టేది, అట్లా పని నేను చేసేలే. ఇప్పుడు నడుస్తా ఉండే కారు ఇది చూసేస్తే సమృద్ధి ఎవరు చేస్తాడు అధికారులే, వాళ్ళకి అడ్డమే పని ఇంత ಒಂದು ನಾಯಕ ಮಾಡ್ತಾರೆ ಅದೇ ಪನಿ. నేను ఏడాది లెటర్ ఇస్తాను, లెటర్ ఇచ్చేది నేను లెటర్ ఇచ్చానಪ್ಪ ಅಂದ್ರೆ ಲೆಟ್ರೇ ಇಚ್ಛೆ. ಇಲಿ ಎಲ್ಲಿರೋ ಬಿಲ ತಗೊಳ್ಳೇಬೇಕು, ಇಲಿ ಎಲ್ಲಿ ಬಂದ್ರು ಬಿಲ ತಗೊಳ್ಬೇಕು. ಯಾವ ಆಫೀಸಲ್ಲಿ ಬಂದು ನನ್ನ ಕೆಳಗೆ ಕೆಲಸ ಮಾಡ್ಲೇಬೇಕು. ಯಾಕೆ ತಾಲೂಕು ಪ್ರಜೆ ನಾನು, ಈ ತಾಲೂಕು ಸುಪ್ರೀಂ ನಾನು. ಯಾವ ಡಿಪಾರ್ಟ್ಮೆಂಟ್ ಯಾವ ಅಧಿಕಾರ ಬಂದ್ರು ಕೂಡ ನನ್ನ ಕೆಳಗೆ ಕೆಲಸ ಮಾಡಲೇಬೇಕು. ಅದಕ್ಕೆ ನಾನು ಯಾರಿಗೂ ಲೆಟರ್ ಕೊಡೋದು, ನಾನು ಕೊಡೋದು, ನೀವು ಅಡ್ಡ ಹಾಕೋದು. ಒಂದಲ್ಲ ಒಂದ್ ದಿವಸ ನನಗೂ ಕಾಲ ಬರ್ತದೆ. ನಾನು ಅಡ್ಡಾಕ ರೀತಿ ಹೆಂಗಿರುತ್ತೆ ಅಂದ್ರೆ ನೀವು ಕೆಳಗಡೆ ಮುಟ್ಟು ನೋಡ್ಕೊಂಡು ಅಡ್ಡ ಹಾಕ್ತೀನಿ. ನಂಗೆ ಇವತ್ತು ನಾನು ಏನ್ ಅಡ್ಡ ಹಾಕ್ತಾ ಇದ್ರಿ, ಅಧಿಕಾರಿಗೆ ಅಡ್ಡ ಹಾಕ್ತಾ ಇದ್ರಿ, ಅಧಿಕಾರಿ ಸಪೋರ್ಟ್ ಮಾಡಿ ಭ್ರಷ್ಟ ಅಧಿಕಾರಿ ಏನ್ ಸಪೋರ್ಟ್ ಮಾಡ್ತಾ ಇದ್ರಿ. ನನಗೂ ಒಂದು ಕಾಲ ಬರ್ತದೆ, ಅದು ಹತ್ತಿರದಲ್ಲೇ ಬರ್ತದೆ. ಹತ್ತಿರದಲ್ಲಿ ಬಂದಾಗ ಕೆಳಗಡೆ ನೀವು ಮುಟ್ಟು ನೋಡ್ಕೊಬೇಕು ಅಂತ ಕಾಟ ಕೊಡ್ತೀನಿ ನಾನು. ಇವತ್ತು ನಾನು ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಯಾರ್ಯಾರು ತರಲೆ ಕೆಲಸ ಮಾಡ್ತಾ ಇದ್ರಿ, ಯಾರ್ಯಾರು ಕಾಲ ಹಿಡಿತಾ ಇದ್ರಿ, ಎಲ್ಲೆಲ್ಲಿ ಹೋಗಿ ಯಾರ್ಯಾರು ರೆಕಮೆಂಡ್ ಮಾಡ್ತಾರೆ, ಎಲ್ಲ ಸಮೃದ್ಧಿ ಮಂಜು ಗೊತ್ತಿದೆ. ಆದ್ರೆ ನಾನು ಮೂಕನಾಗಿದ್ದೀನಿ, ಮೂಕಪೇಕ್ಷನಾಗಿರ್ತೀನಿ. ಆದ್ರೂ ನನಗೂ ದೇವರು ಒಂದಲ್ಲ ಒಂದು ದಿವಸ ಸರ್ಕಾರ ಬರ್ತದೆ, ಆಗ ನಾನು ತೋರಿಸ್ಬೇಕು. ಒಬ್ಬರು ಸೂಚಿತ ಇವತ್ತು ಯಾರ್ಯಾರು ಎಲ್ಲೆಲ್ಲಿ ನನ್ನ ಅನುದಾನಕ್ಕೆ ಅಡ್ಡ ಹಾಕಿದಿರಿ, ಯಾವ ಲೆಟರ್ ಹೋಗಿದೆ, ಯಾವ ತಾಲೂಕು ಶಾಸಕರು ಮುಳಬಾಗಿಲು ತಾಲೂಕು ಇದಕ್ಕೆ ಲೆಟರ್ ಕೊಟ್ಟಿದ್ರಿ. ಭಗವಂತ ಒಬ್ರಿದ್ರೆ ನೋಡ್ತಾ ಇರ್ತಾನೆ. ಯಾಕೆ ಗೊತ್ತಾ, ಪ್ರಜಾಪ್ರಭುತ್ವ ನಾನು ಕೂಡ ಶಾಸಕ, ಕಳ್ಳ ಶಾಸಕನೂ ಆಗಿಲ್ಲ, ಪ್ರಜಾಪ್ರಭುತ್ವದಿಂದನೇ ಶಾಸಕನಾಗಿದ್ದೀನಿ ನಾನು. ಜನ ಮೆಚ್ಚ ಶಾಸಕ ಮಾಡಿದ್ದಾರೆ. ಆದ್ರೆ ಒಂದು ನನ್ನ ಕಣ್ಣಲ್ಲಿ ಬರ್ತಕ್ಕಂಥ ವಿಷಯ, ಇನ್ನೊಂದು ಮುಂದೊಂದು ಮಾತಾಡ್ತಕ್ಕಂಥ ಜಾಯಮಾನ ಸಮೃದ್ಧಿದಿಲ್ಲ. ನನ್ನ ಹತ್ರ ಇರ್ಲಿ ಇಲ್ದೇ ಇರಲಿ ನಾನು ಓಪನ್ ಆಗೇ ಮಾತಾಡೋದು. ಇವತ್ತು ಅನುದಾನ ಇಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ, ಬಂದಿರ್ತಕ್ಕಂಥ ಹಾಕೊಂಡ್ ಬರ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ನಾಚಿಕೆ ಆಗ್ಬೇಕು. ಕಾಂಗ್ರೆಸ್ ಶಾಸಕ 100 ಕೋಟಿ, ನನಗೆ 10 ಕೋಟಿ. ನೀವೆಷ್ಟೋ ಮಾಡಿ ಒಂದು 100 ರೂಪಾಯಿ, నాకు 10 ರೂಪಾಯಿ, 10 ರೂಪಾಯಿ ಎತ್ಕೊಂಡ್ಬಂದು ಯಾವ ಊರಿಗೆ ಎಲ್ಲಿ ರೋಡ್ ಹಾಕ್ಲಿ ನಾನು, ಯಾವ ಗುಂಡಿ ಮುಚ್ಚಲಿ ನಾನು. ಇವತ್ತು ನನಗೆ 10 ಕೋಟಿ ಕೊಟ್ಟಿದ್ದಾರೆ, ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ. 25 ಕೋಟಿ ಕೊಟ್ಟಿದ್ದಾರೆ. ಪಾಪ ಇವ್ರು ನಮ್ಮ ಕಾಂಟ್ರಾಕ್ಟರ್ ಎಲ್ಲ ತಾಳಿರ್ತಕ್ಕಂಥ ಅವ್ರು ಎಂತಿರ್ತಕ್ಕ ಹೊಡೆಯಟ್ಟಿದ್ದಾರೆ, ಕೆಲಸ ಮಾಡ್ತಾವೆ ನನ್ನ ಕಾಟ. ಇವತ್ತು ಕಾಂಟ್ರಾಕ್ಟ್ ಉಳಿದ್ರೆ ಮಾತ್ರ ಉಳಿದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ವರ್ಷಕ್ಕೆ ಬಿಲ್ ಆಗ್ತದೆ ಪಾಪ. ಎಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ.